ಥ್ಯಾಂಕ್ ಯು. ಇವನ್ ಗಣಿ, ಅವನ್ ಕಿಟ್ಟಿ. ನಮಸ್ಕಾರ. ಅವರೇ ಕಣ ನಮ್ ತಾತ. ಸೀನಿಯರ್ ದೂದ್ ಬೇಡ, ಬಿಸ್ಲರಿ ಬಾಟ್ಲಿಗೆ ಉಲ್ಟಾ ಶರ್ಟ್ ಹಾಕ್ತಂಗಿಲ್ವೇನೋ? ನಮಸ್ತೆ ತಾತ. ಇವ್ ಪದ್ಮ ಕೋದಣ್ಣೆ ನಿಂತೆ ಇವಳು ಸೌಮ್ಯ, ನನ್ ಹಿರಿ ಮಗಳು. ಅವಳು ಕೊನೆ ಮಗಳು ಪಾವನಿ, ಇನ್ನೊಬ್ಳು ರಾಧಾ. ಎಲ್ಲಾರ ಹೆಸರು ನೆನಪಲ್ಲಿ ಇಟ್ಕೊಳ್ಳೋ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಇನ್ನು ಯಾರ್ಯಾರು ಇದಾರೆ ಎಲ್ಲಾರು ಕರೆದ್ಬಿಡಿ, ಹೋಲ್ಸೇಲ್ ಆಗಿ ಪರಿಚಯ ಮಾಡ್ಕೊಂಡ್ಬಿಡೋಣ, ಸುಮ್ನೆ ಬ್ಯಾಲೆನ್ಸ್ ಯಾಕೆ. ಈ ಬೇಟೆ ಪುಸ್ತಕನೇ ಓದಿಲ್ಲ. ಹೌದಾ? ಒಂದು ಚಾಪ್ಟರ್ ಹೇಗಿದೆ ಅಂದ್ರೆ, ಎ ಬ್ಲಾಕ್ ಪ್ಯಾಂಥರ್ 2 or 3 yards in front of my rifle. I fired. ಏನ್ ಯಾರು ಗೊತ್ತಾಯ್ತಾ? ಯಾರು? ದಿಗಂತರಿ, ನಿಮ್ ಗುರುಗಳ ಮೊಮ್ಮಗ, ಫ್ರೆಂಡ್ಸ್ ಜೊತೆ ಬಂದಿದ್ದಾನೆ. ಹೌದಾ? ಮೈ ಗಾಡ್, ಎಷ್ಟು ಬೆಳೆದಿದೆಯೋ. ಬಾಡಿ ಮಾತ್ರ ಕಂಟ್ರೋಲ್ ತಪ್ಪಿ ಹೀಗೆ ಬೆಳೆದು ಬಿಟ್ಟಿದೆ ಅಂಕಲ್. ಬ್ರೈನ್ ಬೆಳೆಸೋ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ, ಹಾಕಿಲ್ಲ. ಇದೇನ ಅಂಕಲ್, ವೀಲ್ ಚೇರ್ ಮೇಲೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ. ಸೊ ಬೆಂಗಳೂರಲ್ಲಿ 3 ಒಟ್ಟಿಗೆ ಇದ್ದೀರಿ. ಗುಡ್. ಏನ್ ಗುಡ್ಡೋ ಪಡ್ಡೋ ಅಂಕಲ್. ನಾನು ಕಿಟ್ಟಿ ಅಳ್ಕ್ಮಲ್ ಪುಳುಕು ಹೇಗೋ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟಿದೀವಿ ಅಂಕಲ್. ನಮ್ಗೆ ಈ ದಿಗಂತದೇ ಟೆನ್ಷನ್. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದ್ ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಆಂಟಿ? ನಿಧಾನಕ್ಕಾಗ್ಲಿ. ನಿಧಾನ ಗಿದಾನ ಎಲ್ಲ ಇಲ್ಲ, ನಾನ್ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್. ನೀವು ನಾಚ್ಕೋಬೇಡಿ, ಹಾಕಿ. ನಮ್ಮ ಮನೇಲಿ ಅಡಿಗೆ ಮಾಡಲ್ಲ, ದಿನ ಎಲ್ರಿಗೂ ಇಲ್ಲೇ ಊಟ. ಮುಗಲ್ಪೇಟೆ ಊಟದ ಮಜಾನೇ ಬೇರೆ. ಊಟ ಮಾಡಿ. ಅದೇ ಕೆಲ್ಸದ ಮೇಲೆ ಇದೀವಿ ಆಂಟಿ. ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಐತಲ್ಲ, ಆ ಬೋಸಿ ಇಲ್ಲಿದ್ದಿಲ್ಲ, ಹಾಕಿ. ಇದಕ್ಕೆ ತಂಬುಳಿ ಅಂತಾರೆ. ಆ ಸೊಪ್ಪು ಕಟ್ ಮಾಡ್ತಿದ್ರು ನೀವು ಈ ಗ್ರೀನ್ ಕಲರ್ ಸಾರ್ಗೆನಾ? ನೋ, ರಾಧಾ ಕಟ್ ಮಾಡ್ತಿದ್ದು ಯಾವ್ದೋ ಆಯುರ್ವೇದದ ಸೊಪ್ಪಿರ್ಬೇಕು. ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಆಯುರ್ವೇದ. ಬೆಂಗಳೂರಲ್ಲಿ BSc ಮಾಡಿ ಬಂದಿದ್ದಾಳೆ. ಆಯುರ್ವೇದದ ಕೋರ್ಸ್ ಮಾಡ್ತಿದ್ದಾಳೆ. ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ತೀವಿ. ಗಣ್ಣೋಡಾಗಿದೆ. ಅಮ್ಮ, ಇವಾಗ ಅದೆಲ್ಲ ಬೇಕಾ? ಸಾಕು ಸಾಕು ಸಾಕು. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನು ಸುಮ್ನೆ ಹೇಳಿದ, ಹಾಕಿ. ಸಾರಿ, ಖಾಲಿ ಆಗಿದೆ, ತರ್ತೀನಿ. ಹಿರೇ ಮಗಳು ಸೌಮ್ಯ ಕನ್ನಡದಲ್ಲಿ MA ಮಾಡಿದ್ದಾಳೆ, ಗೋಲ್ಡ್ ಮೆಡಲಿಸ್ಟ್. ಓದಿದ್ದು ಮೈಸೂರಿನಲ್ಲಿ. ಇಲ್ಲಿ ಕಾಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಇನ್ನು ನಮ್ಮ ಕೊನೆ ಪಾಪು ಪಾವನಿ ಬೆಂಗಳೂರಲ್ಲಿ SSLC ಮಾಡಿ ನನ್ನ ಕಾಲು ಹೀಗಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಇಲ್ಲಿ PUC ಓದ್ತಿದ್ದಾಳೆ. ಆದ್ರೆ ಅವಳು ಕಾಲೇಜಿಗೆ ಹೋಗಿದ್ದು ಮಾತ್ರ ನಾವ್ಯಾರೂ ನೋಡೇ ಇಲ್ಲ. ಅಪ್ಪ, ನಂದೆಲ್ಲದ್ರಲ್ಲೂ PhD ಆಗಿದೆ. ನೀನ್ ಸ್ವಲ್ಪ ಸುಮ್ಮನಿದ್ರೆ ವಾಸಿ. ಆಯ್ತು ಮಗಳೇ. ಹಾ, ಅಷ್ಟೇ. ತೊಟ್ಟಿಲಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇವಾಗ ಈ ಪದ್ಯದಲ್ಲಿ 3ನೇ. ಸೌಮ್ಯ, ಇದು GSS ಅವ್ರ ಪದ್ಯ ಅಲ್ವಾ? ನನಗೆ ತುಂಬಾ ಇಷ್ಟ. ನಂಗೂ ತುಂಬಾ ಇಷ್ಟ. ಬೋರಾದಾಗೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಅಂದ್ರೆ ನಿಮ್ ಬೋರ್ ಆದಾಗೆಲ್ಲ ಮಕ್ಳಿಗೆ ಬೋರ್ ಹೊಡ್ಸ್ತೀರಿ ಅಂತ ಆಯ್ತು. ಅಲ್ಲ, ನಾವು ನಿಮ್ ಸ್ಕೂಲ್ಗೆ ವಿಸಿಟಿಂಗ್ ಪ್ರೊಫೆಸರ್ ತರ ಬಂದಿದೀವಿ, ಅತಿಥಿಗಳು. ನಾನೊಂದು ಹಾಡು ಹೇಳ್ತೀನಿ, ನಿಮ್ ಮಕ್ಳಿಗೆಲ್ಲ ಖುಷಿ ಆಗುತ್ತೆ. ಕಣಿ, ನಿನ್ ಹಾಡು ಹೇಳಲು ಬಹಳ ಮಜಾ ಇರುತ್ತೆ. ಟೀಚರ್ ಪಾಠ ಮಾಡ್ತಾರೆ, ಮಕ್ಕಳು ನಿದ್ದೆ ಮಾಡಬೇಕು. ಟೀಚರ್ ಕೆಲಸ ಹೋಗುತ್ತೆ, ಮಕ್ಕಳು ಪಾರ್ಟಿ ಮಾಡ್ಬೇಕು. ಟೀಚರ್ನ ಮನೆ ಕಲ್ಸೋದೆ ಒಳ್ಳೆ ಹುಡುಗರ ಲಕ್ಷಣ. ನಾನು LKG ಓದ್ಬೇಕಾದ್ರೆ ಮೇಷ್ಟ್ರು ನಂಗೆ ಪಾಠ ಮಾಡಕ್ಕಾಗದೆ ಕೆಲ್ಸ ಬಿಟ್ಟು ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಚಪ್ಪಲಿ ಅಂಗಡಿ ಓಪನ್ ಮಾಡಿದ್ರು. ಅವಾಗ್ಲೇ ಉದ್ಧಾರ ಆಗಿದ್ದು. ಟೀಚರ್ ಕೆಂಪ್ತಾ ಇದಾರೆ, ಸ್ಕೂಲ್ ರಜೆ, ಹೋದ್ರ ಮನೆಗೆ. ಏನಾಯ್ತು ತಮಾಷೆ? ಅವ್ರು ಹೋದ್ರೆ 1 ವಾರ ಬರಲ್ಲ, ಗೊತ್ತಾ? ನೀನ್ ಮಾಡೋ ಮಕ್ಳನ್ನ ಕರ್ಕೊಂಡ್ ಮಕ್ಳನ್ನ ಈ ತರ ಕೂಡಾಕಿ ಪಾಠ ಗಿಟ್ಟ ಟಾರ್ಚರ್ ಮಾಡಿದ್ರೆ ನನಗಾಗಲ್ಲ ಕಣ. ಮಕ್ಳು ಖುಷಿಯಾಗಿರ್ಬೇಕು, ಅದೇ ಪಾಠ. ಅರ್ಥ ಆಯ್ತಾ?
ಸೋಸಿ ಮನೆಗೆ ಹುಷಾರ ಕರ್ಕೊಂಬ ಅಂತ ಹೇಳಿದಾಳಮ್ಮ. ಯಾರು ಬರ್ತಿರೋ ಬೇಗ ಬರ್ಬೇಕು. ಡ್ರಾಕುಲಾ ಓತ್ಲ ಹೊಡೆಯೋದಕ್ಕೆ, ಲವ್ ಮಾಡೋದಕ್ಕೆ, ಸೂಸೈಡ್ ಮಾಡ್ಕೊಳ್ಳೋಕೆ, ಈಜಾಡೋದಕ್ಕೆ ಈ ಜಾಗ ತುಂಬಾ ಚೆನ್ನಾಗಿದೆ. ಹೇಳಿಯೋಣ. ಈ ನೀರಲ್ಲಿ ಇಳ್ದವ್ರು ಯಾರು ಬದುಕಿಲ್ಲ. 620 ಜನದ ಮೇಲೆ ಸತ್ತಿದ್ದಾರೆ. ತಾವು ಮಾತ್ರ ಬದುಕ್ಬಿಟ್ರೆ ಏನೋ. ನೀವು ಹಾರುಬಿಡಿ, ಎಲ್ರಿಗೂ ನೆಮ್ಮದಿ. ಏನೋ ಡ್ರಾಕುಲಾ, ಎರಡು ಕಣ್ಣಲ್ಲೂ 2 ವಾಟರ್ ಫಾಲ್ಸ್ ಹುಟ್ಬಿಟ್ವು. ದುಃಖಕ್ಕೆ ಕಾರಣ ಯಾರಿಗೂ ಹೇಳ್ಬಿಡ ಅಂತ ಹೇಳಿಲ್ಲ. ನಡಿ ಹೋಗೋಣ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿಂದ ಮಾರಾಯ, ನಾನೇನಾದ್ರೂ ಕೇಳಿದ್ನ ಇವಾಗ? ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ ತಂದು ಕೊಡ್ತೀರಾ ಆಂಟಿ? ಖಾಲಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ ಇರು. ಥ್ಯಾಂಕ್ ಯು ಆಂಟಿ. ನಿದ್ದೆ ಬರ್ತಾ ಇಲ್ವಾ? ಇನ್ಮೇಲೆ ನಾನು ನಿದ್ದೆ ಮಾಡೋದು ಡೌಟೇ ಕಣ. ಏನಾಯ್ತು? ಲೈಫು ಲೈಟ್ ಆಗಿ ಹಾಳಾಗೋಯ್ತು. ಸರಿ, ಈ ಬುಲೆಟ್ ನಾನು ಹೊಡೆದಿದ್ದು, ಈ ಬುಲೆಟ್ ಓದನ್ ಹೊಡೆದಿದ್ದು. ಓದನ್ಗೆ ಅವಾಗ 16 ವರ್ಷ. ಗುಜರಾತಲ್ಲಿ ಮನುಷ್ಯರನ್ನು ತಿಂದಿತ್ತು ಈ ಚಿರತೆ. ಯಾರಿಗೂ ಹೊಡೆಯೋಕ್ಕಾಗ್ಲಿಲ್ಲ. ಕಡೆಗೆ ನಮ್ಮನ್ನು ಕರೆಸಿದ್ರು. ನಾವಿಬ್ರು ಹೋಗಿ ಬೇಟೆ ಆಡಿದ್ವಿ. ವಾವ್, ನಿನ್ನ ತಾತಂತ್ರ ಇನ್ನೊಬ್ಬ ಬೇಟೆಗಾರನಿಲ್ಲ ದಿಗಂತ. ಅಪ್ಪ, ಎಂತ ತಾತನ್ಗೆ ಎಂತ ಮೊಮ್ಮಗ. ಮಟನ್ ಶಾಪಲ್ಲಿ ಐಸ್ಕೊಂಡಿದ್ದಂಗೆ. ಗಣಿ, ಈ ಫೋಟೋ ನಿನ್ಗೆ ಇಷ್ಟ ಆಗತ್ತೆ ನೋಡು. ವಾವ್, ತಿನ್ನೋ ಮಟೀರಿಯಲ್ ಇದು. ನಮ್ ಚಾಪ್ಟರ್ ಇದ್ರ ಬಗ್ಗೆ ಹೇಳಿ ತಾತ. ಅಲ್ವಾ? ಅದು 1 ನಿಮಿಷ. ಏನಾಯ್ತಾ? ಉಗಿಯಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ. ಅಂಕಲ್, ಹಂದಿನ ಹೊಡೆದ್ಬಿಟ್ಟು ಹಿಂದ್ಗಡೆಯಿಂದ ರಾಡ್ ತೋರಿಸ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಕೆಳಗಿಂದ ಬೆಂಕಿ ಹಾಕ್ಬಿಡದ? ಎಸ್. ಉಪ್ಪು ಹುಳಿ ಖಾರ, ಉಪ್ಪು ಹುಳಿ ಖಾರ ಎಲ್ಲ ತಗೊಂಡೋಗಿರ್ತೀವಿ, ಅಲ್ಲಿ ಹಾಕೊಂಡು ತಿನ್ಬೋದು. ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ. ಇವನ್ ಬಾಯಲ್ಲಿ ನೀರುಡ್ತು. ಅಂಕಲ್, ನೀವಿಬ್ರು ಅಂದಾಜು ಎಷ್ಟು ಹಂದಿ ತಿಂದಿದ್ದೀರಾ? ನಾನ್ ತಿನ್ನೋಲ್ಲ, ಹೊಡಿಯೋದಷ್ಟೇ. ಇವರು ಹಂದಿ ಬೇಯ್ತಿದ್ದ ಹಾಗೆ ಬಾಲ ಕಿತ್ಕೊಂಡು ತಿಂದ್ಬಿಡ್ತಾರೆ. ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ. ನೋ ಸಮಥಿಂಗ್, ಎಲ್ಲಾ ಮನುಷ್ಯರು ಒಂದಲ್ಲ ಒಂದು ತರ ಬೇಟೆಗಾರರೇ. ಇಡೀ ಜೀವನಾನೇ ಒಂದು ಬೇಟೆ. ಅಂಕಲ್, ಈ ಮಧ್ಯರಾತ್ರಿ ಜೀವನ ಬೇಕಾ? ಈಗ ಈ ಹಂದಿ ಬಗ್ಗೆ ಮಾತಾಡೋಣ. ಎಸ್ಪೆಷಲಿ ಬಾಲದ ಬಗ್ಗೆ ಏನಾದ್ರೂ ತೀರ್ಮಾನ ತಗೊಳ್ಳೇಬೇಕು ನಾನು ಇವತ್ತು. ಅರ್ಜೆಂಟ್ ಆಗಿ ಹತ್ರದಲ್ಲಿ ಯಾವ್ದಾದ್ರು ಹಂದಿ ಇದೆಯಾ ಅಂಕಲ್? ಇದೆ. ಹಾ, ಒಂದು ಹಂದಿ ಇದೆ. 2 ವರ್ಷಗಳ ಹಿಂದೆ ನನ್ನ ಇಡೀ ಬದುಕಿಗೆ ಬೆಂಕಿ ಇಟ್ಟ ಹಂದಿ ಅದು. ಆ ಹಂದಿಗೆ ವಿಪರೀತ ಧೈರ್ಯ. ಬಂದೂಕು ಹಿಡ್ಕೊಂಡು ಬೇಟೆಗಾರನ ಎದೆ ಕಡೆ ನುಗ್ಗುವಷ್ಟು ಖಂಡತನ ಇರೋ ಏಕೈಕ ಹಂದಿ ಅದು.
ದೇವ್ರ ಇಚ್ಛೆ ಬೇರೆ ಇತ್ತು. ನನ್ನ ಕಾಲಿನ ಶಕ್ತಿನೇ ಹೊರಟೋಯ್ತು.